ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮತ್ತು ಬಂಡಾಯದ ಅಭ್ಯರ್ಥಿಗಳದ್ದೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ತಪ್ಪು ನಿರ್ಧಾರಗಳು ಮತ್ತು ಕಾಂಗ್ರೆಸ್ ಪಕ್ಷ ತನ್ನ ವೋಟ್ ಬ್ಯಾಂಕ್ ಸಮುದಾಯಕ್ಕೆ ಮಾಡ್ತಾ ಇರತಕ್ಕಂಥ ಅನ್ಯಾಯ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಹೊಡೆತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುತ್ತಾ ಅನ್ನುವಂಥ ಚರ್ಚೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಇದೇ ಕಾಂಗ್ರೆಸ್ ಪಕ್ಷದ ನಿರ್ಲಕ್ಷ್ಯ, ದೂರದೃಷ್ಟಿ ಇಲ್ಲದ ದೃಷ್ಟಿಕೋನ ಮತ್ತು ಕುಟುಂಬ ರಾಜಕಾರಣಕ್ಕೆ ಪೊರೆತಾ ಇರತಕ್ಕಂಥ ಹಾಲು, ನೀರು, ಜೇನು, ತುಪ್ಪ ಎಲ್ಲವನ್ನು ಹಾಕಿ ಕುಟುಂಬ ರಾಜಕಾರಣಕ್ಕೆ ಪೊರಿತಾ ಇರತಕ್ಕಂಥದ್ದು ದೊಡ್ಡ ಹೊಡೆತ ಕೊಡಲಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ, ಯಾರು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ಗೆ ಕೈ ಹಾಕ್ತಾ ಇದ್ದಾರೆ, ಏನು ಪರಿಣಾಮ ಬೀರಲಿದೆ ಅನ್ನುವಂಥ ಮಾಹಿತಿಯನ್ನು ನಾನಿವತ್ತು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇ ಇವತ್ತು ಕೇವಲ ಅದು ರಾಜ್ಯದ ಒಂದು ವಿಧಾನಸಭಾ ಕ್ಷೇತ್ರವಾಗಿ ಅಷ್ಟೇ ಉಳಿದಿಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವದ ಪ್ರಶ್ನೆಯಾಗಿ ಉಳಿದು ಬಿಟ್ಟಿದೆ. ನೋಡಿ, ಈಗಾಗಲೇ ಅಲ್ಲಿ ಟಿಕೆಟ್ ಹಂಚಿಕೆಯಲ್ಲೇ ಸಾಕಷ್ಟು ಗೊಂದಲಗಳು ಶುರುವಾಗಿತ್ತು. ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಸಮುದಾಯ ಸಿಡಿದು ಬಿಟ್ಟಿತ್ತು. ಈಗ ಕೇವಲ ಎಸ್ ಮಲ್ಲಿಕಾರ್ಜುನ್ ಅಥವಾ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ವಿರುದ್ಧ ಅಷ್ಟೇ ಅವರು ಸಿಡಿದು ನಿಂತಿಲ್ಲ, ಪರಿಣಾಮವಾಗಿ ಬದಲಾಗಿ ಇಡೀ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಸಿಡಿದು ನಿಂತುಬಿಟ್ಟಿದ್ದಾರೆ. ಕೇವಲ ಒಂದು ಟಿಕೆಟ್ಗೋಸ್ಕರ, ಈ ಸಮರ್ಥ ಮಲ್ಲಿಕಾರ್ಜುನ್ಗೆ ಕೊಟ್ಟಿರ್ತಕ್ಕಂಥ ಒಂದು ಟಿಕೆಟ್ಗೋಸ್ಕರ 4 ವಿಕೆಟ್ಗಳನ್ನು ಶಾಮನೂರು ಕುಟುಂಬದಿಂದ ಅವರು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಲ್ವಾ? ಆದರೆ ಇವತ್ತು ಪರಿಸ್ಥಿತಿ ಅಲ್ಲಿಗೆ ನಿಂತಿಲ್ಲ. ಇಡೀ ಏನು ಮುಸಲ್ಮಾನ್ ಸಮುದಾಯದ ವೋಟ್ ಬ್ಯಾಂಕ್ ತಟ್ಟೆಗೆ ಬೇರೆ ಪಕ್ಷಗಳು ಕೈ ಹಾಕಿ ಮುಸಲ್ಮಾನ್ ವೋಟ್ ಬ್ಯಾಂಕನ್ನು ಒಡೆಯೋ ಅಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಅದಕ್ಕೆ ಕಾರಣ ನೇರವಾಗಿ ಕಾಂಗ್ರೆಸ್ ಪಕ್ಷದ ನಿರ್ಲಕ್ಷ್ಯ ಧೋರಣೆ ಮತ್ತು ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳದೇ ಇರತಕ್ಕಂಥ ದಡ್ಡತನ ಇಲ್ಲಿ ಎದ್ದು ಕಾಣ್ತಾ ಇದೆ. ನೋಡಿ, ಈಗಾಗಲೇ ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾದಿಕ್ ಪೈಲ್ವಾನ್ ಆಗಿರಲಿ ಅಥವಾ ಇನ್ನಿತರ ಸ್ಥಳೀಯ ಮುಖಂಡರಾಗಲಿ ನಾಮಿನೇಷನನ್ನು ಮಾಡಿಬಿಟ್ಟು ಕಾಂಗ್ರೆಸ್ಗೆ ಎಸ್ ಕುಟುಂಬಕ್ಕೆ ತೊಡೆಯನ್ನು ತಟ್ಟಿದ್ದಾರೆ. ನೋಡಿ, ಒಬ್ಬ ಎಸ್ ಮಲ್ಲಿಕಾರ್ಜುನ್ ಅವರ ವಿರುದ್ಧ, ಅವರ ಮಗ ಸಮರ್ಥ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಅಥವಾ ಶಾಮನೂರು ಕುಟುಂಬದ ವಿರುದ್ಧ 20 ಜನ ಅಲ್ಪಸಂಖ್ಯಾತ ಸ್ಪರ್ಧಿಗಳು, ಅಭ್ಯರ್ಥಿಗಳು ನಾಮಿನೇಷನ್ ಸಲ್ಲಿಸಿದ್ದಾರೆ. ಎಷ್ಟು ಜನ ಹೇಳಿ? 20 ಜನ. ಒಬ್ಬರಲ್ಲ, ಇಬ್ಬರಲ್ಲ, 4 ಅಲ್ಲ, 10 ಅಲ್ಲ, 20 ಜನ. ಅವರೆಲ್ಲರ ಒಕ್ಕರಲಿನ ಕೂಗೇನು ಗೊತ್ತಾ? ಆ ಶತಾಯಗತಾಯ 4-6 ದಶಕಗಳಿಂದ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ಶಾಮನೂರ್ ಫ್ಯಾಮಿಲಿಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ನಾವು ಕಾಲಾಳುಗಳಂತೆ ದುಡಿದಿದ್ದೀವಿ, ಗುಲಾಮರಂತೆ ಬದುಕಿದ್ದೀವಿ, ಹಂಗಿದ್ರೂ ಕೂಡ ನಮಗೆ ಎಡಗಾಲಿಂದ ಒದ್ದು ಅವರ ಫ್ಯಾಮಿಲಿಗೆ ಕುಟುಂಬ ರಾಜಕಾರಣಕ್ಕೆ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ, ಅವರಿಗೆ ಪಾಠವನ್ನು ಕಲಿಸ್ತೀವಿ. ಕೇವಲ ಒಂದೇ ಒಂದು ಸಮರ್ಥ ಮಲ್ಲಿಕಾರ್ಜುನ್ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಷ್ಟೇ ಅಲ್ಲ, ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ ಸಂಸತ್ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ನಾವು ಪಾಠವನ್ನು ಕಲಿಸ್ತೀವಿ, ಮುಂದಿನ ಚುನಾವಣೆಯಲ್ಲಿ ವೋಟ್ ಹಾಕಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಸಿಡಿದು ಬಿಟ್ಟಿದ್ದಾರೆ ಅಲ್ವಾ? ಈ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಪ್ರಮುಖ ವೋಟ್ ಬ್ಯಾಂಕ್ ಆಗಿದೆಯಲ್ಲ, ಯಾವುದು ಮುಸಲ್ಮಾನ್ ಬಾಂಧವರ ಪ್ರಮುಖ ವೋಟ್ ಬ್ಯಾಂಕ್, ಯಾವಾಗ JDS BJP ಜೊತೆಗೆ ಕೈ ಜೋಡಿಸ್ಬಿಡ್ತೋ ಅಲ್ಲಿದ್ದಂಥ 5, 6, 8, 10, 12% ವೋಟರ್ಸು ಕೂಡ ಕಿತ್ಕೊಂಡು ಬಂದು ಕಾಂಗ್ರೆಸ್ಸಿಗೆ ಸೇರಿಬಿಟ್ಟಿದ್ರು. ಹಾಗಾಗಿಯೇ ಸುಮಾರು 73ರಷ್ಟು ಒಂದು ಮುಸ್ಲಿಂ ಮತದಾರರು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟನ್ನು ಹಾಕಿದ್ರು ಅಲ್ವಾ? ಈಗ ಬಹುತೇಕ ಮತದಾರರು ಕಾಂಗ್ರೆಸ್ಗೆ ನಿಷ್ಠರಾಗಿದ್ದಾರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ಸಿನಿಂದ. ಆದರೆ ಸಿದ್ದರಾಮಯ್ಯನವರು ಯಾಕೋ ಅವರ ಕೈಲಿ ಏನೂ ಆಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ, ದಾವಣಗೆರೆ ಸಿಚುವೇಶನ್ ನಿಭಾಯಿಸಲಿಕ್ಕೆ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಮೀರ್ ಅಹಮದ್ ಕೈಲೂ ಕೂಡ ಏನೂ ಆಗಲಿಲ್ಲ, ಅವರಿಗೆ ಕಟ್ಟಾಕಿಬಿಡಲಾಗಿದೆ. ಹಾಗಾಗಿ ಈ ಏನು ಇಲ್ಲಿ ಮುಸಲ್ಮಾನರು ಸಾಕಷ್ಟು ವ್ಯಗ್ರಗೊಂಡಿದ್ದಾರೆ, ಇವರ ವೋಟ್ ಬ್ಯಾಂಕ್ಗಳನ್ನು ಡೈವರ್ಟ್ ಮಾಡಲಿಕ್ಕೆ ಅಥವಾ ಇವರ ವೋಟ್ಗಳನ್ನು ಪಡೀಲಿಕ್ಕೆ ಬೇರೆ ಬೇರೆ ಪಕ್ಷಗಳು ಹವಣಿಸ್ತಾ ಇವೆ. ಪ್ರಮುಖವಾಗಿ AIMIM ಅನ್ನೋಂಥ ಒಂದು ಪಕ್ಷ ಇದೆ, ಗೊತ್ತಾ ನಿಮಗೆ? ಹೈದರಾಬಾದಲ್ಲಿ ಅಸಾದುದ್ದೀನ್ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಅನ್ನುವಂಥ ಸಹೋದರರಿದ್ದಾರಲ್ಲ, ಅವರು ತಮ್ಮ ಪ್ರಭಾವವನ್ನು ಕೇವಲ ಆಂಧ್ರ ಪ್ರದೇಶ, ತೆಲಂಗಾಣಕ್ಕಷ್ಟೇ ಸೀಮಿತಗೊಂಡಿಲ್ಲ, ಬರೀ ಹೈದರಾಬಾದಿಗಷ್ಟೇ ಸೀಮಿತಗೊಂಡಿಲ್ಲ, ರಾಜಸ್ಥಾನ, ಪಂಜಾಬು, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಎಲ್ಲ ಕಡೆ ಗೆದ್ದಿದ್ದಾರೆ. ಮಹಾರಾಷ್ಟ್ರದ ಒಂದು ಪಾಲಿಕೆಯ ಮೇಯರ್ MIMನವರಾಗಿದ್ದಾರೆ. ಇದೆಲ್ಲವೂ ಕೂಡ ಗಮನ ಹರಿಸಬೇಕು. ಈಗ ಅವರು ಇಲ್ಲಿಗೆ ಏನು ಮೊನ್ನೆ ಟಿಕೆಟ್ ಗೊಂದಲ ಏರ್ಪಡ್ತಲ್ಲ, ಆ ಟಿಕೆಟ್ ಗೊಂದಲದ ಹೊತ್ತಲ್ಲೇ ಮುಸಲ್ಮಾನ್ ಮುಖಂಡರು ಅಸಾದುದ್ದೀನ್ ಓವೈಸಿಗೆ ಸಂಪರ್ಕ ಮಾಡಿದ್ರು.
ನೀವು ಬನ್ನಿ, ನಮಗೆ ಟಿಕೆಟ್ ಕೊಡಿ, ನಿಮ್ಮ ಪಕ್ಷದಿಂದ ನಾವು ಸ್ಪರ್ಧಿಸ್ತೀವಿ, ನಾವು ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಒಂದು ಸ್ಫೋಟಕ ಸುದ್ದಿ ಈಗ ಹೊರಗಡೆ ಬಂದಿದೆ. ಒಂದು ವೇಳೆ ಓವೈಸಿ ಬಂದಿದ್ದೇ ಆದರೆ, ಟಿಕೆಟ್ ಕೊಟ್ಟಿದ್ದೇ ಆದರೆ, ಆ ಪಕ್ಷದಿಂದ AMIM ಪಕ್ಷದಿಂದ ಅಲ್ಲಿನ ಯಾರಾದರೂ ಅಲ್ಪಸಂಖ್ಯಾತ ಮುಖಂಡರು ಸ್ಪರ್ಧಿಸಿದ್ದೇ ಆದರೆ ಅಲ್ಲಿರ್ತಕ್ಕಂಥ ಸುಮಾರು 85ರಿಂದ 90 ಸಾವಿರ ಮತದಾರರಿದ್ದಾರಲ್ಲ, ಬಹುತೇಕ ಮತದಾರರು ಡೈವರ್ಟ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪಾಠ ಆಗ್ತಾ ಇತ್ತು. ಆದರೆ ಸಮಯದ ಅಭಾವದಿಂದಲೋ ಅಥವಾ ಇನ್ನಿತರೆ ರಾಜಕಾರಣದ ತಂತ್ರಗಾರಿಕೆಯಿಂದಲೋ ಈ ಹೊತ್ತಿಗೆ MIM ಅಥವಾ ಅಸಾದುದ್ದೀನ್ ಓವೈಸಿ ಬಂದಿಲ್ಲ. ಹಾಗಂತ ಬರೋದಿಲ್ಲ ಅಂತ ಅಲ್ಲ, 2028ಕ್ಕೆ ಸರ್ವಸನ್ನದ್ಧವಾಗಿದ್ದಾರೆ ಅಸಾದುದ್ದೀನ್ ಓವೈಸಿ. ಈಗಾಗಲೇ ಕರಾವಳಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ರಾಜಕೀಯ ಹಿಡಿತವುಳ್ಳಂಥ SDPI ಈಗಾಗಲೇ ದಾವಣಗೆರೆ ಮತ್ತಿತರ ಹೈದರಾಬಾದ್ ಕರ್ನಾಟಕ ಮತ್ತು ಈ ಬಯಲುಸೀಮೆ ಕಿತ್ತೂರು ಕರ್ನಾಟಕ ಈ ಎಲ್ಲ ಪ್ರದೇಶಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿಕ್ಕೆ ಎಲ್ಲ ರೀತಿಯ ಗ್ರೌಂಡ್ ವರ್ಕ್ ಮಾಡಿಕೊಂಡಿದೆ. ಇದರ ಜೊತೆಗೆ MIM ಪಕ್ಷದ ಅಸಾದುದ್ದೀನ್ ಓವೈಸಿ ಕೂಡ ಮಿನಿಮಮ್ ಹೇಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದು 15-20 ಕ್ಯಾಂಡಿಡೇಟ್ಗಳನ್ನು ಹಾಕಿದ್ರು, ಇಲ್ಲೂ ಕೂಡ 25ರಿಂದ 30 ಕ್ಯಾಂಡಿಡೇಟ್ಗಳನ್ನ ಹಾಕೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಸ್ವತಃ ಅಸಾದುದ್ದೀನ್ ಓವೈಸಿ ಹೇಳೋ ಹಾಗೆ ಕರ್ನಾಟಕದ ರಾಜಕಾರಣವನ್ನು ನಾನು ಗಮನ ಹರಿಸ್ತಾ ಇದ್ದೇನೆ, ಅಲ್ಲಿ ಅಲ್ಪಸಂಖ್ಯಾತರಿಗೆ ದೊಡ್ಡ ಮೋಸ ಆಗ್ತಾ ಇದೆ, ಕಾಂಗ್ರೆಸ್ಸನ್ನು ನಂಬಿ ಕೂತಿರ್ತಕ್ಕಂಥ ಅಲ್ಪಸಂಖ್ಯಾತರು ಇವತ್ತು ಹತಾಶರಾಗೋದು ಬೇಡ, ಅವರ ಬೆನ್ನಿಗೆ ನಾವು ಇದೀವಿ, ನಮ್ಮ ಹಕ್ಕನ್ನು ನಾವು ಕೇಳೋಣ ಅನ್ನೋಂಥ ಸ್ಟೇಟ್ಮೆಂಟನ್ನು ಅಸಾದುದ್ದೀನ್ ಓವೈಸಿ ಕೊಟ್ಟಿದ್ದಾನೆ. ಅದರ ಅರ್ಥ ರೆಡಿ ಇರಿ, 2028ರ ಎಲೆಕ್ಷನ್ಗೆ ನಾನು ಬರ್ತೀನಿ. ನೇರವಾಗಿ BJP ಹೆದರಿಕೆ ಆಗುವಂಥ ಪರಿಸ್ಥಿತಿನೇ ಇಲ್ಲ, ಯಾಕಂದರೆ BJPಗೆ ಮುಸಲ್ಮಾನರ ವೋಟ್ಗಳು ಬೆಂಬಲ ಇಲ್ಲ. JDSನ ಸಹವಾಸವನ್ನು ಯಾವತ್ತೋ ಬಿಟ್ಟುಬಿಟ್ಟಿದ್ದಾರೆ. ಈಗ ಹೊಡೆತ ಬೀಳೋದು ಯಾವುದಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ. ಇದು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗಾಗಲೇ SDPI ಅಲ್ಲದೆ ಈ ಜೊತೆಗೆ ಆಪ್ ಕೂಡ ಸಕ್ರಿಯವಾಗಿದೆ. 2028ರಲ್ಲಿ ಮುಸಲ್ಮಾನ್ ಮತದಾರರನ್ನ ಗಮನದಲ್ಲಿಟ್ಕೊಂಡು ಪ್ರಜ್ಞಾವಂತ ಮುಸ್ಲಿಮರನ್ನ, ಯಾಕಂದರೆ ಆಪ್ ಅಂತಂದರೆ ಆಮ್ ಆದ್ಮಿ ಪಾರ್ಟಿ ಅಂದರೆ ಪ್ರಜ್ಞಾವಂತರ ಪಾರ್ಟಿ ಅಂತಲೇ ಕರೆಯಲಾಗುತ್ತೆ. ಹಾಗಾಗಿ ಒಂದಷ್ಟು ಎಜುಕೇಟೆಡ್ ಆ್ಯಂಡ್ ಸುಶಿಕ್ಷಿತ ಮತ್ತು ಪ್ರಜ್ಞಾವಂತ ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನು ಅಭ್ಯರ್ಥಿಗಳನ್ನು ಮಾಡಲಿಕ್ಕೆ ಆಪ್ ಕೂಡ ತಯಾರಿ ನಡೆಸ್ಕೊಂಡಿದೆ. ಹಾಗಾಗಿ ಇದೆಲ್ಲದರ ಹೊಡೆತ ಈಗೇನು ಇದೊಂದು ಬುತ್ತಿ ಇದೆಯಲ್ಲ ಕಾಂಗ್ರೆಸ್ಸಿಗೆ, ದಲಿತರು ಒಂದು ರೀತಿಯ ವೋಟ್ ಬ್ಯಾಂಕ್, ಅವರ ಬೇಸ್ ಇರತಕ್ಕಂಥದ್ದು, ಅಡಿಪಾಯ ಇರತಕ್ಕಂಥದ್ದು, ಮುಸ್ಲಿಮರು ಒಂದು ರೀತಿಯ ಬೇಸ್ ಇರ್ತಕ್ಕಂಥದ್ದು. ಈಗಾಗಲೇ ದಲಿತರು ಒಡೆದು ಹೋಗಿದ್ದಾರೆ, ಎಡಗೈ ಬಲಗೈ ರಿಸರ್ವೇಷನ್ ಅನ್ನೋ ಒಳ ಮೀಸಲಾತಿ ಅನ್ನೋ ಹೆಸರಿನಲ್ಲಿ ಅಲ್ವಾ. ಈಗ ಇದ್ದಿದ್ದು ಒಬ್ಬರೇ ಮುಸಲ್ಮಾನರು, ಅವರನ್ನು ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ತಕ್ಕ ಪಾಠ ಕಲಿಸ್ತಾರೆ, ಕಾಂಗ್ರೆಸ್ ಕಲಿಯುತ್ತೆ ಅನ್ನುವಂಥ ಮಾಹಿತಿ ಈಗ ದಾವಣಗೆರೆಯ ರಾಜಕೀಯ ವಲಯದಿಂದಲೇ ಹೊರಗಡೆ ಬರ್ತಾ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಕಾಂಗ್ರೆಸ್ ಪಕ್ಷ ನಂಬಿದವರ ಕೈ ಬಿಟ್ಟಿದೆ, ನಂಬಿದವರನ್ನೇ ಹೇಗೆ ಅದು ನಿರ್ಲಕ್ಷ್ಯ ಮಾಡಿ ಎಡಗಾಲಿಂದ ಒದ್ದಿದೆ ಮತ್ತು ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ಇಡೀ ರಾಜ್ಯದ ಮುಸ್ಲಿಂ ಮತದಾರರು ಒಗ್ಗಟ್ಟಾಗ್ತಾರಾ ಅಥವಾ ಇವರೆಲ್ಲರನ್ನೂ ಮನವೊಲಿಸುವಂಥ ಕೆಲಸ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಯಾಕಂದರೆ ಇವತ್ತು ಸಲೀಂ ಅಹಮದ್ ಆ ರೀತಿಯ ನಾವು ಮನವೊಲಿಸ್ತೀವಿ ಬಂಡಾಯಗಾರನ ಅನ್ನುವಂಥ ಮಾತನ್ನು ಹೇಳಿದ್ರು. ಸಲೀಂ ಅಹಮದ್ ಕೈಲಿ ಇವೆಲ್ಲ ಆಗುವಂಥದ್ದಲ್ಲ. ಸಿದ್ದರಾಮಯ್ಯ ಹೋಗಬೇಕು, ಇಲ್ಲ DK ಶಿವಕುಮಾರ್ ಹೋಗಬೇಕು. ಆದರೆ SS ಮಲ್ಲಿಕಾರ್ಜುನ್ DK ಶಿವಕುಮಾರ್ ಅವರ ಪರಮಾಪ್ತರು, ಅವರು ತಮ್ಮ ಶಿಷ್ಯನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ KPCC ಅಧ್ಯಕ್ಷರಾಗಿ ಹೋಗಬಹುದು. ಈಗ ಇರ್ತಕ್ಕಂಥ ಆಪ್ಷನ್ ಒಂದೇ, ಸಿದ್ದರಾಮಯ್ಯನವರು ಹೋಗಿ ಅಲ್ಪಸಂಖ್ಯಾತರ ಮನವೊಲಿಸುವಂಥದ್ದು. ಆದರೆ ಅಲ್ಲೂ ಕೂಡ ರಾಜಕಾರಣ ವರ್ಕೌಟ್ ಆಗಬಹುದು, ಬೇರೆ ಬೇರೆ ಬೆಳವಣಿಗೆಗಳು, ಬೇರೆ ಬೇರೆ ತಂತ್ರಗಾರಿಕೆಗಳು ನಡೀಬಹುದು. ಏನೇ ಆಗಲಿ ಅಲ್ಪಸಂಖ್ಯಾತರ ವೋಟನ್ನು ಕಳೆದುಕೊಂಡ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.